ಕಾಂಗ್ರೆಸ್ ಮುಸ್ಲಿಂ ನಾಯಕರ ತಲೆದಂಡದ ಹಿಂದೆ ದಾವಣಗೆರೆ ಬೆಂಕಿ ಎಲ್ಲರಿಗೂ ಕಂಡಿದ್ದ ಸತ್ಯ. ಆದರೆ ಕಾಣದ ಸತ್ಯವೊಂದನ್ನು ಇವತ್ತು ನಿಮ್ಮ ಒಳನೋಟ ಓರೆಗೆ ಹಚ್ಚುತ್ತಾ ಇದೆ. ಬೆಣ್ಣೆನಗರಿಯ ಬೆಂಕಿಯ ಕಿಚ್ಚು ಕೋಲಾರದಲ್ಲಿ ಪ್ರತ್ಯಕ್ಷವಾಗಿರೋದ್ರ ಹಿಂದಿನ ಸತ್ಯ ಏನು ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಂತ ಖುದ್ದು ಸಿಎಂ ತಮ್ಮ ಪಕ್ಕದಲ್ಲೇ ಇರೋ ಪರಮಾಪ್ತನಿಗೆ ಪಟ್ಟ ಕಟ್ಟೋದಕ್ಕೆ ಮತ್ತೋರ್ವ ಬಂಟನಿಗೆ ಮುಹೂರ್ತವಿಟ್ರ ಅನ್ನೋದು ಶಕ್ತಿ ಸೌಧದ ಅಂಗಳದಲ್ಲಿ ಸದ್ದು ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಸರಣಿ ತಲೆದಂಡ. ಒಳನೋಟಕ್ಕೆ ಸಿಕ್ತ ಪೋಸ್ಟ್ ಮಾರ್ಟಂ ರಿಪೋರ್ಟ್. ದಾವಣಗೆರೆ ಉರಿ ಬೆಂಕಿಗೆ ಬೆಣ್ಣೆ ಕರಗಿದಂತೆ ಆ ಬೆಣ್ಣೆ ನಗರಿ ಪಾಲಿಟಿಕ್ಸ್ಗೆ ಮುಸ್ಲಿಂ ನಾಯಕರು ಕರಗಿ ಹೋಗಿದ್ದು ಸುಳ್ಳಲ್ಲ. ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಹಾ ಮಸಲತ್ತು ಆರೋಪಕ್ಕೆ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ತಲೆದಂಡವಾಗಿದ್ದು ಇತಿಹಾಸ. ಆದರೆ ಖುದ್ದು ಕಾಂಗ್ರೆಸ್ಸಿಗರೇ ಏಕಾಏಕಿ ಇಬ್ಬರು ಪ್ರಭಾವಿ ಮುಸ್ಲಿಂ ನಾಯಕರ ತಲೆದಂಡದ ಹಿಂದಿನ ಸತ್ಯ ಶೋಧಕ್ಕೆ ಪೋಸ್ಟ್ ಮಾರ್ಟಂ ನಡೆಸಿದ್ದಾರೆ. ಆ ವರದಿ ನಿಜಕ್ಕೂ ಹಸ್ತಪಾಳಯವನ್ನೇ ದಂಗಾಗಿಸಿದೆಯಂತೆ. ದಾವಣಗೆರೆ ಕೇವಲ ನಾಮಕೆ ವಾಸ್ತೆ ಅಷ್ಟೇನಾ? ಸಿದ್ದರಾಮಯ್ಯ ಬಣದಲ್ಲಿ ಏನಿದು ಕೋಲಾರ ಕೋಲಾಹಲ? ದಾವಣಗೆರೆ ಮಸಲತ್ತಿನ ಬೆಂಕಿಗೆ ಇಬ್ಬರು ನಾಯಕರು ಬಲಿ ಅನ್ನೋದು ಇವತ್ತಿನವರೆಗೆ ಜನಜನಿತ. ಆದರೆ ಒಳನೋಟಕ್ಕೆ ಸಿಕ್ತಿರೋ ಪಕ್ಕಾ ಮಾಹಿತಿಯಂತೆ ಅಸಲಿ ಕಹಾನಿ ಬೇರೆಯೇ ಇದೆ. ಇದು ಒಂಥರ ಅಂದರ್ ಬಾಹರ್ ಆಟದಂತಿದೆ. ಹೊರಗೆ ಕಂಡಿದ್ದೇ ಬೇರೆ, ಅಸಲಿ ಕಹಾನಿ ಒಳಗಿರೋದೇ ಬೇರೆ. ನಿಜಕ್ಕೂ ದಾವಣಗೆರೆ ಒಂದು ಬುಕ್ಕವಾಡ ಅಷ್ಟೇ ಅಂತಿದೆ ಆಪ್ತ ಮೂಲಗಳು. ತಲೆದಂಡದ ಮೂಲ ಬೇರುಗಳು ಅಡಗಿರೋದು ಮಾತ್ರ ಕೋಲಾರದಲ್ಲಿ ಅಂತಿದ್ದಾರೆ ಪಂಡಿತರು. ಸಿದ್ದರಾಮಯ್ಯ ಬಣದ ಪಾಲಿಗೆ ಮರೀಚಿಕೆ ಆಗಿರುವ ಕೋಲಾರವೆನ್ನೋ ನಿಲುಕದ ನಕ್ಷತ್ರಕ್ಕೆ ನಸೀರ್ ಬಲಿಯಾಗಿದ್ದು ಅನ್ನೋದು ಕಾಸ್ಪಾತ್. ಸಿಎಂ ಸಾಕಿದ ಗಿಣಿ ಹದ್ದಾಗಿ ಕಚ್ಚಿದ ಕತೆ. ಪರಮಾಪ್ತನ ಪಟ್ಟಾಭಿಷೇಕಕ್ಕೆ ತಲೆದಂಡ. ಸಿದ್ದರಾಮಯ್ಯರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ಕೋಲಾರದಲ್ಲಿ ಮರುಜೀವದ ಪ್ಲಾನ್ ಮಾಡಲಾಗಿತ್ತು. ಆದರೆ ಅದೇನು ಕಾಕತಾಳಿಯೂ ಇಲ್ಲ, ಸಿದ್ದರಾಮಯ್ಯರ ಆಟವೂ ಗೊತ್ತಿಲ್ಲ. ಕೋಲಾರ ನಿಜಕ್ಕೂ ಸಿಎಂ ಪಾಲಿಗೆ ದೂರದ ಬೆಟ್ಟವೇ ಆಗಿ ಹೋಯಿತು. ಅಸಲಿಗೆ ಮುಸ್ಲಿಮರ ಪ್ರಾಬಲ್ಯವಿರೋ ಕೋಲಾರದಲ್ಲಿ ತಮ್ಮ ಪಕ್ಕದಲ್ಲೇ ಇರೋ ಬಂಟನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸೋ ಕನಸು ಸಿದ್ದರಾಮಯ್ಯರದಂತೆ. ಆದರೆ ಮತ್ತೋರ್ವ ಪರಮಾಪ್ತ ನಸೀರ್ ಸದ್ದಿಲ್ಲದೆ ಕೋಲಾರವನ್ನ ಕಬ್ಜಾ ಮಾಡಿ ಮುಂದಿನ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಬೆಳೆದು ನಿಂತಿದ್ರು. ಒಂದೆಡೆ ನಸೀರ್, ಇನ್ನೊಂದೆಡೆ ಪರಮಾಪ್ತ. ಒಂದು ಹಂತದಲ್ಲಿ ಚರ್ಚಿಸಿ ಇತ್ಯರ್ಥಕ್ಕೆ ಮುಂದಾದ್ರೂ ಅದ್ಯಾಕೋ ಕೋಲಾರ ಕಬ್ಬಿಣದ ಕಡಲೆಯೇ ಆಗಿಬಿಡ್ತಂತೆ. ಒಂದರ್ಥದಲ್ಲಿ ಸಿದ್ದರಾಮಯ್ಯರಿಗೆ ತಾವೇ ಸಾಕಿದ ಗಿಡಿ ಹದ್ದಾಗಿ ಕಚ್ಚಿದ ಕಥೆಯಾಗಿದೆಯಂತೆ. ನಸೀರ್ಗೆ ಟಿಕೆಟ್ ತಪ್ಪಿಸಲು ತೋಡಿದ್ರ ಕೆಡ್ಡ. ಪರಮಾಪ್ತನ ಪಟ್ಟಾಭಿಷೇಕಕ್ಕೆ ಸಿಎಂ ಚಕ್ರವ್ಯೂಹ. ಸಿದ್ದರಾಮಯ್ಯರ ಸುತ್ತಲಿರೋರೇ ಹೇಳುವಂತೆ ಅವರ ಪರಮಾಪ್ತರಿಗೆ ಕೋಲಾರದಿಂದ ರಾಜಕೀಯ ಭವಿಷ್ಯ ರೂಪಿಸಬೇಕೆನ್ನೋ ಮಹದಾಸೆ ಇದೆಯಂತೆ. ತಮ್ಮ ಪಾರುಪತ್ಯದಲ್ಲೇ ಪರಮಾಪ್ತನಿಗೆ ಒಂದು ಆಯಕಟ್ಟಿನ ವ್ಯವಸ್ಥೆ ಮಾಡುವ ಜಿದ್ದಂತೆ. ಇದಕ್ಕಾಗಿಯೇ ಕೋಲಾರದಂತ ಸೇಫ್ ಅಖಾಡ ಗುರುತಿಸಿದ್ರಂತೆ ಸಿಎಂ. ಆದ್ರೆ ಅಸಲಿ ಮ್ಯಾಟರ್ ಏನಂದ್ರೆ, ನಸೀರ್ಗೆ ಹೋಲಿಸಿದ್ರೆ ಪರಮಾಪ್ತನಿಗೆ ಕ್ಷೇತ್ರದಲ್ಲಿ ದೊಡ್ಡ ವರ್ಚಸ್ಸಿಲ್ಲ. ಹಾಗಂತ ನಸೀರ್ ಟಿಕೆಟ್ ಮೇಲೆ ಕಣ್ಣಿಟ್ಟೇ ಕುಳಿತಿದ್ರು. ಇದನ್ನ ಆರಂಭದಲ್ಲೇ ಬೇರು ಸಹಿತ ಕಿತ್ತು ಬಿಸಾಡೋ ಇರಾದೆಯಿಂದಲೇ ದಾವಣಗೆರೆ ಹೆಸರಲ್ಲಿ ಸಿದ್ದರಾಮಯ್ಯ ನಸೀರ್ಗೆ ಆಪ್ ಇಟ್ಟು ಬಿಟ್ರೋ ಅನ್ನೋದು ವಿಧಾನಸೌಧದ ತುಂಬೆಲ್ಲ ಚರ್ಚೆಯಾಗ್ತಿದೆ. ಅಷ್ಟೇ ಅಲ್ಲ, ನಸೀರ್ ಬಲಿಪೀಠಕ್ಕೆ ಏರ್ತಿದ್ದಂತೆ ಸಿಎಂರ ಆ ಪರಮಾಪ್ತ ಶಾಸಕರಾದಷ್ಟೇ ಸಂತೋಷದಲ್ಲಿ ಶಕ್ತಿ ಸೌಧದಲ್ಲಿ ರೌಂಡ್ ಹೊಡಿತಿದ್ದಾರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕಾಂಗ್ರೆಸ್ ಮುಸ್ಲಿಂ ನಾಯಕರ ತಲೆದಂಡದ ಹಿಂದೆ ದಾವಣಗೆರೆ ಬೆಂಕಿ ಎಲ್ಲರಿಗೂ ಕಂಡಿದ್ದ ಸತ್ಯ. ಆದರೆ ಕಾಣದ ಸತ್ಯವೊಂದನ್ನು ಇವತ್ತು ನಿಮ್ಮ ಒಳನೋಟ ಓರೆಗೆ ಹಚ್ಚುತ್ತಾ ಇದೆ. ಬೆಣ್ಣೆನಗರಿಯ ಬೆಂಕಿಯ ಕಿಚ್ಚು ಕೋಲಾರದಲ್ಲಿ ಪ್ರತ್ಯಕ್ಷವಾಗಿರೋದ್ರ ಹಿಂದಿನ ಸತ್ಯ ಏನು ಅನ್ನೋದು ಈಗ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇದೆ. ಹಾಗಂತ ಖುದ್ದು ಸಿಎಂ ತಮ್ಮ ಪಕ್ಕದಲ್ಲೇ ಇರೋ ಪರಮಾಪ್ತನಿಗೆ ಪಟ್ಟ ಕಟ್ಟೋದಕ್ಕೆ ಮತ್ತೋರ್ವ ಬಂಟನಿಗೆ ಮುಹೂರ್ತವಿಟ್ರ ಅನ್ನೋದು ಶಕ್ತಿ ಸೌಧದ ಅಂಗಳದಲ್ಲಿ ಸದ್ದು ಮಾಡ್ತಿದೆ. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ಸರಣಿ ತಲೆದಂಡ. ಒಳನೋಟಕ್ಕೆ ಸಿಕ್ತ ಪೋಸ್ಟ್ ಮಾರ್ಟಂ ರಿಪೋರ್ಟ್. ದಾವಣಗೆರೆ ಉರಿ ಬೆಂಕಿಗೆ ಬೆಣ್ಣೆ ಕರಗಿದಂತೆ ಆ ಬೆಣ್ಣೆ ನಗರಿ ಪಾಲಿಟಿಕ್ಸ್ಗೆ ಮುಸ್ಲಿಂ ನಾಯಕರು ಕರಗಿ ಹೋಗಿದ್ದು ಸುಳ್ಳಲ್ಲ.
ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಮಹಾ ಮಸಲತ್ತು ಆರೋಪಕ್ಕೆ ಅಬ್ದುಲ್ ಜಬ್ಬಾರ್, ನಸೀರ್ ಅಹಮದ್ ತಲೆದಂಡವಾಗಿದ್ದು ಇತಿಹಾಸ. ಆದರೆ ಖುದ್ದು ಕಾಂಗ್ರೆಸ್ಸಿಗರೇ ಏಕಾಏಕಿ ಇಬ್ಬರು ಪ್ರಭಾವಿ ಮುಸ್ಲಿಂ ನಾಯಕರ ತಲೆದಂಡದ ಹಿಂದಿನ ಸತ್ಯ ಶೋಧಕ್ಕೆ ಪೋಸ್ಟ್ ಮಾರ್ಟಂ ನಡೆಸಿದ್ದಾರೆ. ಆ ವರದಿ ನಿಜಕ್ಕೂ ಹಸ್ತಪಾಳಯವನ್ನೇ ದಂಗಾಗಿಸಿದೆಯಂತೆ. ದಾವಣಗೆರೆ ಕೇವಲ ನಾಮಕೆ ವಾಸ್ತೆ ಅಷ್ಟೇನಾ? ಸಿದ್ದರಾಮಯ್ಯ ಬಣದಲ್ಲಿ ಏನಿದು ಕೋಲಾರ ಕೋಲಾಹಲ? ದಾವಣಗೆರೆ ಮಸಲತ್ತಿನ ಬೆಂಕಿಗೆ ಇಬ್ಬರು ನಾಯಕರು ಬಲಿ ಅನ್ನೋದು ಇವತ್ತಿನವರೆಗೆ ಜನಜನಿತ. ಆದರೆ ಒಳನೋಟಕ್ಕೆ ಸಿಕ್ತಿರೋ ಪಕ್ಕಾ ಮಾಹಿತಿಯಂತೆ ಅಸಲಿ ಕಹಾನಿ ಬೇರೆಯೇ ಇದೆ. ಇದು ಒಂಥರ ಅಂದರ್ ಬಾಹರ್ ಆಟದಂತಿದೆ. ಹೊರಗೆ ಕಂಡಿದ್ದೇ ಬೇರೆ, ಅಸಲಿ ಕಹಾನಿ ಒಳಗಿರೋದೇ ಬೇರೆ. ನಿಜಕ್ಕೂ ದಾವಣಗೆರೆ ಒಂದು ಬುಕ್ಕವಾಡ ಅಷ್ಟೇ ಅಂತಿದೆ ಆಪ್ತ ಮೂಲಗಳು. ತಲೆದಂಡದ ಮೂಲ ಬೇರುಗಳು ಅಡಗಿರೋದು ಮಾತ್ರ ಕೋಲಾರದಲ್ಲಿ ಅಂತಿದ್ದಾರೆ ಪಂಡಿತರು. ಸಿದ್ದರಾಮಯ್ಯ ಬಣದ ಪಾಲಿಗೆ ಮರೀಚಿಕೆ ಆಗಿರುವ ಕೋಲಾರವೆನ್ನೋ ನಿಲುಕದ ನಕ್ಷತ್ರಕ್ಕೆ ನಸೀರ್ ಬಲಿಯಾಗಿದ್ದು ಅನ್ನೋದು ಕಾಸ್ಪಾತ್. ಸಿಎಂ ಸಾಕಿದ ಗಿಣಿ ಹದ್ದಾಗಿ ಕಚ್ಚಿದ ಕತೆ. ಪರಮಾಪ್ತನ ಪಟ್ಟಾಭಿಷೇಕಕ್ಕೆ ತಲೆದಂಡ. ಸಿದ್ದರಾಮಯ್ಯರ ರಾಜಕೀಯ ಅಸ್ತಿತ್ವದ ಪ್ರಶ್ನೆ ಬಂದಾಗ ಕೋಲಾರದಲ್ಲಿ ಮರುಜೀವದ ಪ್ಲಾನ್ ಮಾಡಲಾಗಿತ್ತು. ಆದರೆ ಅದೇನು ಕಾಕತಾಳಿಯೂ ಇಲ್ಲ, ಸಿದ್ದರಾಮಯ್ಯರ ಆಟವೂ ಗೊತ್ತಿಲ್ಲ. ಕೋಲಾರ ನಿಜಕ್ಕೂ ಸಿಎಂ ಪಾಲಿಗೆ ದೂರದ ಬೆಟ್ಟವೇ ಆಗಿ ಹೋಯಿತು. ಅಸಲಿಗೆ ಮುಸ್ಲಿಮರ ಪ್ರಾಬಲ್ಯವಿರೋ ಕೋಲಾರದಲ್ಲಿ ತಮ್ಮ ಪಕ್ಕದಲ್ಲೇ ಇರೋ ಬಂಟನಿಗೆ ರಾಜಕೀಯ ಭವಿಷ್ಯ ಕಲ್ಪಿಸೋ ಕನಸು ಸಿದ್ದರಾಮಯ್ಯರದಂತೆ. ಆದರೆ ಮತ್ತೋರ್ವ ಪರಮಾಪ್ತ ನಸೀರ್ ಸದ್ದಿಲ್ಲದೆ ಕೋಲಾರವನ್ನ ಕಬ್ಜಾ ಮಾಡಿ ಮುಂದಿನ ಚುನಾವಣೆಯಲ್ಲಿ ಪ್ರಬಲ ಆಕಾಂಕ್ಷಿಯಾಗಿ ಬೆಳೆದು ನಿಂತಿದ್ರು. ಒಂದೆಡೆ ನಸೀರ್, ಇನ್ನೊಂದೆಡೆ ಪರಮಾಪ್ತ. ಒಂದು ಹಂತದಲ್ಲಿ ಚರ್ಚಿಸಿ ಇತ್ಯರ್ಥಕ್ಕೆ ಮುಂದಾದ್ರೂ ಅದ್ಯಾಕೋ ಕೋಲಾರ ಕಬ್ಬಿಣದ ಕಡಲೆಯೇ ಆಗಿಬಿಡ್ತಂತೆ. ಒಂದರ್ಥದಲ್ಲಿ ಸಿದ್ದರಾಮಯ್ಯರಿಗೆ ತಾವೇ ಸಾಕಿದ ಗಿಡಿ ಹದ್ದಾಗಿ ಕಚ್ಚಿದ ಕಥೆಯಾಗಿದೆಯಂತೆ. ನಸೀರ್ಗೆ ಟಿಕೆಟ್ ತಪ್ಪಿಸಲು ತೋಡಿದ್ರ ಕೆಡ್ಡ. ಪರಮಾಪ್ತನ ಪಟ್ಟಾಭಿಷೇಕಕ್ಕೆ ಸಿಎಂ ಚಕ್ರವ್ಯೂಹ. ಸಿದ್ದರಾಮಯ್ಯರ ಸುತ್ತಲಿರೋರೇ ಹೇಳುವಂತೆ ಅವರ ಪರಮಾಪ್ತರಿಗೆ ಕೋಲಾರದಿಂದ ರಾಜಕೀಯ ಭವಿಷ್ಯ ರೂಪಿಸಬೇಕೆನ್ನೋ ಮಹದಾಸೆ ಇದೆಯಂತೆ. ತಮ್ಮ ಪಾರುಪತ್ಯದಲ್ಲೇ ಪರಮಾಪ್ತನಿಗೆ ಒಂದು ಆಯಕಟ್ಟಿನ ವ್ಯವಸ್ಥೆ ಮಾಡುವ ಜಿದ್ದಂತೆ. ಇದಕ್ಕಾಗಿಯೇ ಕೋಲಾರದಂತ ಸೇಫ್ ಅಖಾಡ ಗುರುತಿಸಿದ್ರಂತೆ ಸಿಎಂ. ಆದ್ರೆ ಅಸಲಿ ಮ್ಯಾಟರ್ ಏನಂದ್ರೆ, ನಸೀರ್ಗೆ ಹೋಲಿಸಿದ್ರೆ ಪರಮಾಪ್ತನಿಗೆ ಕ್ಷೇತ್ರದಲ್ಲಿ ದೊಡ್ಡ ವರ್ಚಸ್ಸಿಲ್ಲ. ಹಾಗಂತ ನಸೀರ್ ಟಿಕೆಟ್ ಮೇಲೆ ಕಣ್ಣಿಟ್ಟೇ ಕುಳಿತಿದ್ರು. ಇದನ್ನ ಆರಂಭದಲ್ಲೇ ಬೇರು ಸಹಿತ ಕಿತ್ತು ಬಿಸಾಡೋ ಇರಾದೆಯಿಂದಲೇ ದಾವಣಗೆರೆ ಹೆಸರಲ್ಲಿ ಸಿದ್ದರಾಮಯ್ಯ ನಸೀರ್ಗೆ ಆಪ್ ಇಟ್ಟು ಬಿಟ್ರೋ ಅನ್ನೋದು ವಿಧಾನಸೌಧದ ತುಂಬೆಲ್ಲ ಚರ್ಚೆಯಾಗ್ತಿದೆ. ಅಷ್ಟೇ ಅಲ್ಲ, ನಸೀರ್ ಬಲಿಪೀಠಕ್ಕೆ ಏರ್ತಿದ್ದಂತೆ ಸಿಎಂರ ಆ ಪರಮಾಪ್ತ ಶಾಸಕರಾದಷ್ಟೇ ಸಂತೋಷದಲ್ಲಿ ಶಕ್ತಿಸೌಧದಲ್ಲಿ ರೌಂಡ್ ಹೊಡಿತಿದ್ದಾರಂತೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು.